20/4/2026 ಸಾಯಂಕಾಲ 4 ಗಂಟೆಗೆ ಇಂಡಿ ತಾಲೂಕಿನ ಬಬಲಾದ ಗ್ರಾಮದಲ್ಲಿ ಇವತ್ತೊಂದು ಅಕಾಲಿಕ ಮಳೆ ಮತ್ತು ಗಾರ್ ಬಿದ್ದು ಇಲ್ಲಿ ಸಂಬಂಧಪಟ್ಟಂಥ ಬಬಲಾದ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ನಮ್ಮ ರೇವಪ್ಪ ಶರಣಪ್ಪ ಬಿರಾದಾರ ಸಾಕಿನ ಬಬಲಾದಿ ಇವರಿಗೆ ಸಂಬಂಧಪಟ್ಟಂಥ ಏನು 4 ಎಕರೆ ಜಮೀನದಲ್ಲಿ ದ್ರಾಕ್ಷಿಯನ್ನು ಬೆಳ್ಕೊತ ಬಂದಿದ್ದರು. ಆದರೆ ಅವತ್ತು 20ರಂದು ಸುರಿದಿರ್ತಕ್ಕಂಥ ಮಳೆ ಮತ್ತು ಅಕಾಲಿಕ ಬರ್ಫುಗಳಿಂದ ಸಂಪೂರ್ಣವಾಗಿ ದ್ರಾಕ್ಷಿ ಬೆಳೆ ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಅವನಿಗೆ ರೈತರಿಗೆ ಸಹನೆ ಒಂದು ತಾಳ್ಮೆ ಶಕ್ತಿ ದೇವರು ಕೊಡಲಿ ಅನ್ನೋ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಕೂಡಲೇ ಏನು 4 ಎಕರೆ ಜಮೀನದಲ್ಲಿ ಸುಮಾರು 10 ಟನ್ ಬೆಳೀತಕ್ಕಂಥ ಮನಕ್ಕು ಇತ್ತು. ಅದು ಸಂಪೂರ್ಣ ಬೆಲೆ 50 ಲಕ್ಷ ಬೆಲೆ ಬಾಳ್ತಕ್ಕಂಥ ಏನು ದ್ರಾಕ್ಷಿ ಇವತ್ತು ಸಂಪೂರ್ಣವಾಗಿ ಇದೆಲ್ಲ ನೋಡ್ಬೋದು. ಗಿಡಗಳು ಎಲ್ಲ ನೆಲ ಕಚ್ಚಿವೆ, ಎಲ್ಲ ದ್ರಾಕ್ಷಿಗಳು ಉಳಿ ಬಿದ್ದಿವೆ. ಹೀಗಾಗಿ ರೈತ ಅಪಾರ ಹಾನಿಯಾಗಿದೆ. ಕೂಡಲೇ ಸಂಬಂಧಪಟ್ಟಂಥ ತೋಟಗಾರಿಕೆ ಅಧಿಕಾರಿಗಳು, ಸಂಬಂಧಪಟ್ಟಂಥ ಉಪವಿಭಾಗಾಧಿಕಾರಿಗಳು, ದಂಡಾಧಿಕಾರಿಗಳು ಬಂದು ಹಾಗೂ ತೋಟಗಾರಿಕೆ ಜಿಲ್ಲಾ ನಿರ್ದೇಶಕರು ಬಂದು ಈ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ರೈತರಿಗೆ ಅವರಿಗೆ ಪರಿಹಾರ ಘೋಷಣೆ ಮಾಡಬೇಕು, ರೈತರಿಗೆ ಸಾಂತ್ವನ ಹೇಳಬೇಕು ಅಂತ ತಿಳ್ಕೊಂಡು ನಾನು ಬಬಲಾದ ಗ್ರಾಮದ ರೈತರ ಪರವಾಗಿ, ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಕೂಡಲೇ ಅವರಿಗೆ ಸುಮಾರು 50 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ಆಗ್ರಹ ಮಾಡ್ತೇನೆ, ಒತ್ತಾಯ ಕೂಡ ಮಾಡ್ತಿದ್ದೇನೆ.